ನಮಸ್ಕಾರ ರೈತರ ಬಾಂಧವರೇ, ನಾನು ಯುವರಾಜ್ ಕೋಳಿ. ಇವತ್ತು ನಾವು ಜಿಗ್ಜನಲ್ಲಿ ಪರಮಾನಂದ ಝಳಕಿ ಸರ್ ತೋಟದಲ್ಲಿ ಬಂದಿದ್ದೆವು. ಈ ದಾಳಿಂಬ್ರ ತೋಟಕ್ಕೆ ನಮ್ಮದು ಏರಾನ್ ಪೂರ್ತಿ 100% ಟ್ರೀಟ್ಮೆಂಟ್ ಅವ್ರು ಬಳಕೆ ಮಾಡ್ಯಾರೆ. ಆ ಟ್ರೀಟ್ಮೆಂಟ್ ಬಳಕೆ ಮಾಡಿ ಕಿಸಿಂದೆ ಅವ್ರ ಜೀವನಲ್ಲಿ ಅವ್ರ ತೋಟದಲ್ಲಿ ಏನೇನು ಬದಲಾವಣೆ ಆಗೈತೆ ಅದು ಒಂದು ಸ್ವಲ್ಪ ನಾವು ಅವ್ರ ಮುಖಾಂತರ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮದು ಒಂದು ಸ್ವಲ್ಪ ಪೈಲೆ ಪರಿಚಯ ಕೊಡ್ರಿ. ನಮ್ದು ಪರಮಾನಂದ ಮಲ್ಲಪ್ಪ ಝಳಕಿ ಅಂತ ಸರ್. ಇಲ್ಲಿ ನಮ್ ಜಿಗ್ಜಾಣಿ ಪ್ಲಾಟ್ ಇರೋದು. ಜಿಗ್ಜಾಣಿಲಿ ಪ್ಲಾಟ್ ಇರೋದು ನಮ್ ಸರ. ಈಗ ಭೀಮನಗೌಡರು ನಮ್ದು ಇದು ಟ್ರೀಟ್ಮೆಂಟ್ ಹೌದು ಸರ್ ನಿಮಗೆ ಈ ಪ್ಲಾಟಿಗೆ ಕೊಟ್ಟಿದ್ದಾರೆ. ಪೂರ್ತಿ 100% ಕನ್ಸಲ್ಟಿಂಗ್ ಭೀಮನಗೌಡರು ಈ ಪ್ಲಾಟಿಗೆ ಕೊಟ್ಟಿದ್ದಾರೆ. ನಮ್ಮ ಔಷಧ ತಗೊಂಡಿಂದ ಟ್ರೀಟ್ಮೆಂಟ್ ಕೊಟ್ಟಾರೆ. ಅದರಿಂದ ನಿಮಗೆ ಏನೇನು ಬೆನಿಫಿಟ್ಸ್ ಆಯ್ತು ಅದು ಒಂದು ಸ್ವಲ್ಪ ನೀವು ಸರ್. ಇದರಿಂದ ರೀ ಯಾವುದೇ ರೋಗ ಇದು ಆಗಲಿಲ್ಲ ನಮ್ಗೆ. ರೋಗ ಈ ಗಿಡಕ್ಕೆ ಯಾವುದು ಬರ್ಲಿಲ್ಲ. ವರ್ಷ ಏನಿತ್ತು ಕ್ಯಾರ ಬರ್ತಾ ಇತ್ತು. ಇದು ಏನು ಲೋಡರ್ಸ ಫ್ರಾಸ ಏನ್ ಯೂಸ್ ಮಾಡಿದೇವಲ್ಲ, ಇದರಿಂದ ಯಾವುದೇ ಗಿಡಕ್ಕೂ ನಮ್ದು ಇಫೆಕ್ಟ್ ಆಗಿಲ್ಲ. ಇದು ಇರುವುದೇ ಸರಿ 250 ಗಿಡ. 250 ಗಿಡ ಅದಾವ ಇವು ಎಲ್ಲ ಟೋಟಲ್ ಪ್ಲಾಟ್. ಇದು ಹಾರ್ವೆಸ್ಟಿಂಗ್ ಆಗೈತಿ. ಇವಾಗ ಇರೋದೇನು ಸರ್ ಸಲುವಾಗಿ ಒಂದ 20 ರಿಂದ 25 kg ಇಟ್ಟಿದ್ದೇವೆ. ಅದು ಈಗ ನನ್ನ ಸಂಬಂಧ ಇವ್ರು ಒಂದು 20-25 kg ಕಾಯಿ ಇಟ್ಟಾರೆ. ಒಯ್ಬೇಕಂತ ಆದ್ರೆ ಈ ಗಿಡ ಎಲ್ಲ ಖಾಲಿ ಮಾಡಿದೆವು. ಈ ಗಿಡ ಎಲ್ಲ ಖಾಲಿ ಮಾಡ್ಯಾರ. ಈ ಟೋಟಲ್ ಈ ಗಿಡದ ಮಾಲ್ ಇಲ್ಲ. ಬಟ್ ಒಂದು 25 ಕಿಲೋ ಮಾಲ್ ಅಷ್ಟು ಅವ್ರು ಇಟ್ಟಾರೆ. ಎಲ್ಲ ದೊಡ್ಡ ಕಾಯಿ ಆಲ್ಮೋಸ್ಟ್ ಹಾರ್ವೆಸ್ಟಿಂಗ್ ಆಗೈತಿ ಇಲ್ಲಿ. ಈಗ ಸರ್ 250 ಗಿಡದಲ್ಲಿ 8 ಲಕ್ಷ ಆಗಿದೆ ಸರ್. 8 ಲಕ್ಷ ರೂಪಾಯಿ ದುಡ್ಡು ಆಗೈತಿ. 90 ರೂಪೀಸ್ ರೇಟ್ ಸಿಕ್ಕು. 90 ರೂಪಾಯಿ ರೇಟ್ ಸಿಕ್ಕೈತೆ. ರೇಟ್ ಡೌನ್ ಆಗೈತಿ ಈ ಸದ್ಯ. ಡೌನ್ ಅಂದ್ರೆ ಏನ್ ಸರ್, 50% ಡೌನ್ ಆಗಿ ಇಷ್ಟಾಗಿದೆ. ಆದ್ರೆ ಮೊದಲ ಏನ್ ರೇಟ್ ಇತ್ತಲ್ಲ 150-140, ಆ ಟೈಮ್ ದಲ್ಲಿ ಇದು ಸಿಕ್ಕಿದ್ರೆ 12 ಲಕ್ಷ ರೊಕ್ಕ ಆಗ್ತಿತ್ತು. 12 ಲಕ್ಷ ರೂಪಾಯಿ ರೊಕ್ಕ ಆಗ್ತಿತ್ತು. 12 ಲಕ್ಷ 250 ಸಸಿಗಳಲ್ಲಿ ಬರೇ 250 ಸಸಿಗಳಲ್ಲಿ. ಇವತ್ತೇ ನೀವು ಈಗ 250 ಸಸಿಯಲ್ಲಿ ಬಿ 8 ಲಕ್ಷ ರೂಪಾಯಿ ಮಾಡಿದ್ರೆ ಸರ್. ಅಷ್ಟಾದ್ರೂ ಬಿ ನೀವು ಸಮಾಧಾನ ಇದ್ರಿ ಸರ್? ಈಗ ಸರ್ ಭಾರಿ ಖುಷಿ ಆಗಿದೆ ನಮಗ. ನಮ್ದೇನು ಭೀಮನಗೌಡ್ರು ನಮ್ಗೆ ಏನೋ ಒಂಥರ ದೇವ್ರ ಬಂದ್ ಸಿಕ್ಕಂಗ ಆಯ್ತಪ್ಪ ಅಂತೇಳಿ ನಾವ್ ಅಂದ್ಕೊಂಡೆವು. ಈ ತರ ಕ್ವಾಲಿಟಿ, ಈ ತರ ವೇಟ್. ಈಗ ನಾವ್ ಇಲ್ಲಿ ಕಾಯಿ ಸೈಜ್ ನೋಡ್ಲಿಕ್ತಿವಿ. 400 ಅಬೌವ್ ಕಾಯಿ ಐತೆ. ಈಗ ನೋಡಿ ಕಾಯಿ 450 ಆಗುತ್ತೆ. 450 ಕೆಜಿ ಮಾಡಿದ್ರೆ ಅಷ್ಟಾಗುತ್ತೆ. ಕೆಜಿ ಮಾಡಿದ್ರೆ ಅಷ್ಟಾಗುತ್ತೆ. ಯಾಕಂದ್ರೆ ಇದು ಇನ್ನ ಸಣ್ಣ ಸೈಜ್ ಐತೆ. ಇದಕ್ಕಿಂತ ಜಾಸ್ತಿ 850 ಲಾಸ್ಟ್ ಆಗಿದೆ ಸರ್. 850 ತಕ ಒಂದು ಕಾಯಿ ಅವರಿಗೆ ಹಾರ್ವೆಸ್ಟಿಂಗ್ ಆಗೈತೆ ಈ ಸದ್ಯ ಆಗಿದೆ. ಈ ಸದ್ಯ ಸರ್ ನೀವು ರೈತರಿಗೆ ಇದು ಎಲ್ಲ ನೋಡ್ಕೊಂಡು ರೈತರಿಗೆ ಏನು ಉದ್ದೇಶ ಕೊಡೋದು ನೋಡಿ ಸರಿ. ಅವ್ರಿಗೆ ಈ ತರ ಈ ತರ ಮಾಡಿದಪ್ಪ, ಈ ತರ ಹಿಂಗ್ ರಿಸಲ್ಟ್ ಕೊಟ್ಟಿದೆ. ಇದು ಫಾರ್ಸ್ ಲೋಡರ್ಸ್ ಮತ್ತೆ ಈ ತರ ಯೂಸ್ ಮಾಡಿದ್ರೆ ಯಾವುದೇ ರೋಗಗಳು ಅಟ್ಯಾಕ್ ಆಗಲ್ಲ. ಕಾಯಿ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಸೈಜ್ ಬರುತ್ತೆ. ಅಂಡ್ ಯಾವುದೇ ಯಾಕಂದ್ರೆ ನಮ್ ಏನೋ ಒಂಥರ ನಾವು ಶಿಸ್ತಾಗಿ ಬೆಳಿಬೇಕಪ್ಪ ಆಯ್ತಂದ್ರ ದುಡ್ಡಿಂದ ವಿಚಾರ ಮಾಡ್ಬಾರ್ದು. ನಾವ್ ಮಾಲ್ ಕ್ವಾಲಿಟಿ ತರಬೇಕು, ನಮ್ಗ್ ಒಳ್ಳೆ ರೇಟ್ ಸಿಗ್ಬೇಕು. ನಮ್ದೇನು ಈ ತರ ಹಿಂಗ್ ಯೂಸ್ ಮಾಡಿದ್ರೆ ಒಂದ್ ಹೆಸರು ಬರುತ್ತೆ. ಈಗ ನೋಡಿ 90 ಈಗ ನಡೆದೈತೆ, ನಿಮ್ಮದು 90 ಮಾರೈತೆ. ಈಗ ಪ್ರೆಸೆಂಟ್ ನೋಡಿದ್ರೆ ಮಾರ್ಕೆಟ್ ಇನ್ನ ಡೌನ್ ಐತೆ. ಡೌನ್, ಇದು ಫುಲ್ ಡೌನ್ ಸರ್. ಇವಾಗ ಈಗ 60-70 ಹಿಂಗೆ ಎಲ್ಲ ಕಡೆಗೆ ಮಾಲ್ ನಡೆದೈತೆ. ಅಷ್ಟರಲ್ಲಿ ಇದು ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡಿದಾರೆ ಸರ್. ಅವ್ರು ಎಕ್ಸ್ಪೋರ್ಟ್ ಮಾಲ್ ಮಾಲ್ ಹೋಗೈತಿ. ಎಕ್ಸ್ಪೋರ್ಟ್ ಮಾಡಿದಾರೆ ಸರ್. ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಲ್. ಅವ್ರೇನ್ ಹೇಳಿದ್ರು ಸರ್, 40, 50, 60, 70 ಲಾಸ್ಟ್. ನಿಮ್ದು 90 ರೂಪೀಸ್ ಅದಕ್ಕೆ ತಗೊಂಡಿದ್ರ ಒಳ್ಳೆ ಸೈಜ್ ಇದೆ, ಕ್ವಾಲಿಟಿ ಇದೆ. ನಿಮ್ ಮಾಲ 75 80 ಅಂದ್ರೆ ಏನು ಅಡ್ಡಿ ಇಲ್ಲ. 80% ಸ್ಥಾನ ನಿಮ್ ಎಕ್ಸ್ಪೋರ್ಟ್ ಆಗ್ತದ ಅಂತ ಹೇಳಿ ನಾವು ಆ ತರ ನಿಮ್ ಹೈಯೆಸ್ಟ್ ಮಾಲ್ ಇಟ್ಟು ತಗೊಂಡಿದೀವಿ ಅಂತ ವ್ಯಾಪಾರಿಗೆ ಹೇಳಿದ್ರು. ಮತ್ತೆ ಇದು ಎಲ್ಲಾ ನೀವು ಇದು ಹಾಕಿಸಿಂದ ಖುಷಿಯಾರಿದ್ರಿ? ಎಲ್ಲಾ ರೈತರಿಗೆ ಏನು ಉದ್ದೇಶ ಕೊಡ? ಈಗ ಎಲ್ಲಾರು ಸರ ಇದಕ್ಕೆ ಒಂದ್ 10-15 ಮಂದಿ ವಿಸಿಟ್ ಕೊಟ್ಟಿದ್ದಾರೆ. ಅವ್ರೇನ್ ಕೇಳಿದಾರ ನನಗ್ರಿ, ಈ ತರ ಕಾಯಿ ಸೈಜ್ ಆಗಲ್ಕ, ವೇಟ್ ಆಗಲ್ಕ, ಈ ತರ ಕ್ವಾಲಿಟಿ ಆಗಲ್ಕ ಏನ್ ಮಾಡಿದ್ಯಪ್ಪ ಅಂತ ಕೇಳಿದ್ರು. ನಾನ್ ಹೇಳ್ದೆ ಹಿಂಗ ಭೀಮನಗೌಡ್ರು ಅವರು ನಮ್ಗ ಸಂಬಂಧಿಕರೇ. ಅವರು ನಮ್ ಸಂಬಂಧಿಕರೇ, ಒಳ್ಳೆಯವರು. ಇದು ಯೂಸ್ ಮಾಡು ಈ ಸಲ, ನೋಡು ನೀನ್ ಈ ಸಲ 2-3 ವರ್ಷ ಬೆಳೆದಿದಿ. ಅವಾಗ ಹೆಂಗಿತ್ತು ನಿನ್ ಕಾಯಿ, ಈ ಸಲ ನಮ್ದು ಲೋಡರ್ಸ ಫಾಸ ಇವ್ ನಮ್ದು ಯೂಸ್ ಮಾಡೋದ್ ಬಗ್ಗೆ ಮಾಲ್ ಹೆಂಗ್ ಬರ್ತದ ಕಂಪೇರ್ ಮಾಡ್ಕೊ ಅಂದ್ರ. ಹ್ಞೂ ಸರ ಮಾಡನ್ ಸರ ಅಂದೇನ. ನಾನು ಏನಂದ್ರು,
ಓಕೆ ಮಾಡಪ್ಪ ನಾನು ಹೇಳ್ತಾರ ಹಿಂಗ್ ಮಾಡ್ಕೊಂತ ಹೋಗು ನೋಡು ಲಾಸ್ಟಿಗೆ ಹ್ಯಾಂಗ ನಿನ್ ರಿಸಲ್ಟ್ ಕೊಡ್ತದ ನಮ್ಮ ಮಾಲ್ ಯಾವ್ದೇ ತಿಂಗ್ ನೀನ್ 6 ತಿಂಗಳಿಗೆ ಮಾಲ್ ಹೋಗ್ತಿತ್ತಂದ್ರ 7 ತಿಂಗಳ ದಿನ ಬದುಕ್ಸ್ತದ. ನಮ್ದು ಆ ತರ ಅದು ಇದು ಇದೆ, ಆರ್ಗ್ಯಾನಿಕ್ ಒಳಗಿದೆ, ಅದೇನು ಸೈಡ್ ಇಫೆಕ್ಟ್ ಇಲ್ಲ. ಹಾ, ಅದರಲ್ಲಿ ಏನೋ ನಿನ್ ಕಾಳು ಮಮ್ಮಿ ಆಗುದು ಇದು ಅದು ವೇಟ್ ಹ್ಯಾಂಗ್ ಬರ್ತದ ನಾನ್ ಸರ್ ಹೇಳ್ದೆ, ಸರ್ ನಿಮ್ ಕಾಯಿ ಬಾಳ ವೇಟ್ ಆಗಿದೆ, ಸಲ ಎಲ್ಲಾ ಫಡ ತಳಗ್ ಬಂದಿದೆ, ತಾರ್ ಹಾಕಿದೆವು, ಕಂಬ ಹಾಕಿದೆವು, ತಳಗ್ ಕಾಯಿ ಹಾಕ್ತದೆ, ವೇಟ್ ಬಾಳ ಜಾಸ್ತಿ ಆಗಿದೆ ತನ. ಆಯ್ತಪ್ಪ ಚೆನ್ನಾಗಿ ಬಂದಿತ್ತ, ಚೆನ್ನಾಗಿ ಒಳ್ಳೇದಾಲಿ ಅಂದ್ರೆ ಇದು ನಿಮಗೆ ಏನು ಒಳ್ಳೇದಾಗೈತೆ. ಇದೇ ತರ ಎಲ್ಲಾ ರೈತರಿಗೆ ನಾನ್ ಹೇಳ್ಕೊಡ್ತೀನಿ ಸರ್, ಒಳ್ಳೇದಾಗ್ಬೇಕಂತ ನಿಮ್ದು ಅಪೇಕ್ಷೆ ಐತಿ. ಸರ್ ನೀವು ಏನು ನಾನು ಮಾಹಿತಿ ಕೊಟ್ರಿ, ಅದರದಿಂದ ನಾನು ಎರಾನ್ ಕಂಪನಿ ವತಿಯಿಂದ ಯುವರಾಜ್ ಕೋಳಿ ನಿಮ್ಗೆ ಧನ್ಯವಾದ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.